ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವರ ಹೆಸರು ಶಿವಣ್ಣ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಕ್ಯಾಟ್ರಿಂಗ್ ಮಾಡ್ತಾರೆ. ಗುಡ್ ಆಫ್ಟರ್ನೂನ್ ಶಿವಣ್ಣ ಸರ್, ಹೇಗಿದ್ದೀರಿ? ಎಷ್ಟು ಜನರಿಗೆ ಅಡುಗೆ ಮಾಡ್ತೀರಿ, ಹೇಗೆ ಮಾಡ್ತೀರಿ, ನಿಮ್ಮ ಬಗ್ಗೆ ನೀವು ಸ್ವಲ್ಪ ಹೇಳ್ಕೊಡಿ. ಎಲ್ಲ ಕಡೆನೂ ಮಾಡ್ತೀವಿ. ಈಗ ಈ ಕೆಲಸ ಬಂದಿದ್ದು ಇಲ್ಲಿ ನಾವು ಮಡಿಕೇರಿಯಿಂದ ಕೊಡಗಿನಲ್ಲಿ ಎಲ್ಲ ಕಡೆಯೂ ಮಾಡ್ತೀವಿ. ಎಲ್ಲ ಸಮಾಜದಲ್ಲೂ ಮಾಡ್ತೀವಿ. ಗೌಡ ಸಮಾಜ, ಬಾಳ್ಗೋಡು, ಬೊನಂಪೇಟೆ, ಗೋಣಿಕೊಪ್ಪ, ಈ ಕಡೆ ವಿರಾಜಪೇಟೆ, ಅಮ್ಮತ್ತಿ ಮತ್ತು ಕುಶಾಲನಗರ ನಮ್ಮ ರೈತ ಭವನ, ಗೌಡ ಸಮಾಜ ಎಲ್ಲ ಕಡೆ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇವರು ಶಿವಣ್ಣ ಅಂತ ಹೇಳಿ. ನನಗೆ ತುಂಬ ಜನ ಮದುವೆಯಲ್ಲಿ ಅಡುಗೆ ಮಾಡಿಸಿದವರೇ ನನಗೆ ಇವರ ನಂಬರ್ ಕೊಟ್ಟು ತುಂಬ ಅಲೆದಿ ತೂಗಿ ಎಲ್ಲ ಮಾಡಿ ಇವರ ನಂಬರ್ ನಮಗೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ನನಗೆ ಪರ್ಸನಲ್ಲಾಗಿ ನಾವು 2 ಫಂಕ್ಷನ್ನ ಮಾಡಿದ್ವಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ನಿಷ್ಠೆ ಇದೆ, ನಿಜವಾಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಇವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಹಾಗಾಗಿ ಯಾವುದೇ ಮದುವೆ ಅಥವಾ ನಿಮಗೆ 1,000ಕ್ಕಿಂತ ಹೆಚ್ಚು ಅಡುಗೆ ಬೇಕಿದ್ರೆ ಶಿವಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮೂಲತಃ ಮಡಿಕೇರಿಯವರು, ಕೊಡಗಿನ ಟ್ರೆಡಿಷನಲ್ ಫುಡ್ಡನ್ನು ಮಾಡುವಂಥ ಅತ್ಯಂತ ಅಪೂರ್ವದ ವ್ಯಕ್ತಿ, ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿ. ಸೊ ನಮ್ಮವರನ್ನು ಉಳಿಸಿ ಬೆಳೆಸಿಕೊಂಡಲ್ಲಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಶಿವಣ್ಣ ಸರ್, ತುಂಬ ಧನ್ಯವಾದಗಳು. ಇವತ್ತಿನ ಈ ಅಡುಗೆಗೆ ಬಂದು ಮಾಡಿಕೊಟ್ಟೋದಕ್ಕೆ ನಿಜವಾಗಿ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿನ್ನೆ ಯಾಕೆಂದರೆ ಅಡುಗೆ ಹೇಗೆ ಗೊತ್ತಾ, ಅಡುಗೆ ಚೆನ್ನಾಗುಂಟಾ ಚೆನ್ನಾಗಿಲ್ಲ ಅಂತ ಹೆಂಗೆ ಗೊತ್ತಾಗೋದು ಗೊತ್ತಿಲ್ಲ, ಡಸ್ಟ್ಬಿನ್ ನೋಡಬೇಕಂತೆ. ಡಸ್ಟ್ಬಿನ್ನಲ್ಲಿ ನೀವು ಮಾಡಿದ ಅಡುಗೆ ಪೂರ್ತಿ ಡಸ್ಟ್ಬಿನ್ಗೆ ಹೋಗಿಬಿಟ್ರೆ ಅಡುಗೆ ಚೆನ್ನಾಗಿಲ್ಲ ಅಂತ ಲೆಕ್ಕ. ಸೊ ನಿನ್ನೆ ನೋಡಬೇಕಾದ್ರೆ ಡಸ್ಟ್ಬಿನ್ ತಟ್ಟೆ ಎಲ್ಲ ನಕ್ಕಿ ಕ್ಲೀನ್ ಮಾಡಿ ತಿಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಇವತ್ತು ಅಷ್ಟೇ ಎಲ್ಲರೂ ಚೆನ್ನಾಗಿದೆ ಅಂತ ಕೇಳ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸರ್. ನಿಮಗೆ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ನಂಬರ್ನ ಕೆಳಗಡೆ ಹಾಕಿರ್ತೀನಿ. ಯಾರಾದರೂ ನಮ್ಮ ಚಾನಲ್ ಮೂಲಕ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ಸಹಕಾರ ಮಾಡಿದ್ದೆ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಜವಾಗಿ ಅವರು ಕಷ್ಟದಲ್ಲಿರೋರು, ತುಂಬ ಕಷ್ಟಪಡುವಂಥವ್ರು. ಕರೆದು ಮೋಸ ಮಾಡುವ ಆ ಥರ ಅಲ್ಲ. ಸೊ ಅವ್ರನ್ನ ಕರೆದ್ರೆ ಅವರಿಗೆ ಅವ್ರದ್ದು ಏನು ರೇಟ್ ಇದೆ ಅದನ್ನು ಕೊಡ್ತಾ ತುಂಬ ಚೆನ್ನಾಗಿ ಅಡುಗೆ ಅಂತ ಕೊಂಡಿರೋದಷ್ಟು ಸುಲಭದ ಕೆಲಸ. ನೋಡಿ, ನಾನು ಜಸ್ಟ್ ಬೇಕಾದ್ರೆ ಕಿಚನ್ ತೋರಿಸ್ತೀನಿ. ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಕಿಚನ್ ಅಂತ ಹೇಳುವಂಥದ್ದು ಮೇಲೆ ಬಿಸಿ, ಕೆಳಗಡೆ ಬಿಸಿ, ಎಲ್ಲ ಸಹ ನಿಮಗೆ ಬಿಸಿ ಆಗಿರುವಂಥದ್ದು. ಹಾಗಾಗಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮವ್ರನ್ನ ಉಳಿಸಿ ಬೆಳೆಸಿ ಅಂತ ಕೂಡ ಕೇಳ್ಕೊಳ್ತಾ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶಿವಣ್ಣ ಸರ್, ಥ್ಯಾಂಕ್ ಯು.